ಹೌದು ಅರುಣ್, ನೀನು ಅನ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಬರೆದಿದ್ದೀನಿ ಎಕ್ಸಾಮ್. ಸೀಟ್ ಸಿಗುತ್ತೆ ಅಲ್ವಾ? ಖಂಡಿತ ಪವಿ. ನನ್ನ ಫ್ರೆಂಡ್ ಅವ್ರ ತಂದೆ ತುಂಬ ಅಂದರೆ ತುಂಬ ದೊಡ್ಡ ವ್ಯಕ್ತಿ, ರಾಜಕೀಯದಲ್ಲಿರೋ ವ್ಯಕ್ತಿ. ಅವನ ಹತ್ರ ನಾನು ಮಾತಾಡಿದ್ದೀನಿ. ಅವ್ನಿಗೆ ಹೇಳಿದ್ದೀನಿ ಅಂದಮೇಲೆ ನಿಂಗೆ ಸೀಟ್ ಸಿಕ್ಕೋದು ಕನ್ಫರ್ಮು, ಅದರಲ್ಲಿ ಡೌಟೇ ಬೇಡ. ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ನಾನು ಡಾಕ್ಟ್ರು ಓದಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಓದ್ತೀನಿ, ಅದು ನೆನಸಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅರುಣ್. ಎಲ್ಲ ನಿನ್ನಿಂದ. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಹೌದು ಪವಿತ್ರ, ನನಗೂ ತುಂಬ ಖುಷಿ ಆಗ್ತಿದೆ. ಇನ್ನೇನಿದ್ರು ನೀನು ಚೆನ್ನಾಗಿ ಓದಿ ಡಾಕ್ಟರ್ ಆಗೋದೊಂದೇ ಬಾಕಿ. ಯಾಕೆ ಸರಿಯಾಗಿ ಊಟನೇ ಮಾಡಲಿಲ್ಲ ನೀನು? ಮಾಡಿದ್ನಲ್ಲ. ಕರೆಕ್ಟ್ ಟೈಮ್ಗೆ ಊಟ ಮಾಡಿ ಆರೋಗ್ಯ ನೋಡ್ಕೊಬೇಕು, ಸರಿನಾ? ಒಳ್ಳೆ ಆರೋಗ್ಯ ನೋಡಿಕೊಂಡು ನೀನು ಓದೋದು ಅಷ್ಟೇ ನಿನ್ನ ಕೆಲಸ, ಸರಿನಾ ಪವಿತ್ರ? ಆದರೂ ದುಡ್ಡೆಲ್ಲ ಹೆಂಗೆ ಅಡ್ಜಸ್ಟ್ ಮಾಡ್ತೀಯಾ? ಅಯ್ಯೋ, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಯೋಚನೆ ಏನಿದ್ರು ಬರೀ ಓದೋದ್ರ ಬಗ್ಗೆ ಅಷ್ಟೇ, ಸರಿನಾ? ಸರಿ ಆಯಿತು. ಆಮೇಲೆ ನಾವಿಬ್ಬರು ದೂರ ಇರೋಣ. ನಮ್ಗೆ ಇವಾಗ ಏನಿದ್ರು ನಿನ್ನ ಗುರಿ ಅಷ್ಟೇ ಮುಖ್ಯ. ಅಲ್ಲಿವರೆಗೂ ಇಬ್ಬರು ಸ್ವಲ್ಪ ದೂರ ಇದ್ರೇ ಒಳ್ಳೇದಲ್ವಾ ಪವಿತ್ರ? ಹ್ಞೂ ಹೌದು ಅರುಣ್, ನಾವಿಬ್ಬರು ಮೈ ಮರೆಯೋದು ಬೇಡ. ಹಾಂ ಹೌದು. ಯಾಕೆ ಪವಿತ್ರ ಎದ್ದೋಗಿ ಕೂತ್ಕೊಂಡೆ? ಏನಿಲ್ಲ ಅರುಣ್, ಯಾಕೋ ನಿದ್ದೆನೇ ಬರ್ತಿಲ್ಲ, ಕಣ್ಣು ಕೂಡ ಮುಚ್ಚಕ್ಕಾಗ್ತಿಲ್ಲ. ಓ ಹೌದಾ, ಸರಿ ಒಂದು ವಾಕ್ ಹೋಗಿ ಬರೋಣ. ಇಷ್ಟೊತ್ತಲ್ಲ? ಹಾಂ ಬಾ, ಏನಾಗುತ್ತೆ, ಇಲ್ಲ ಅಲ್ವಾ? ನಿದ್ದೆ ಬೇರೆ ಬರ್ತಿಲ್ಲ ಅಂತಿದ್ಯಾ, ಬಾ ಸುಮ್ಮನೆ ವಾಕ್ ಹೋಗಿ ಬರೋಣ. ಒಳ್ಳೆ ಫ್ರೆಶ್ ಗಾಳಿ ತೊಗೊಂಡು ಅದು ಮಲ್ಕೊಳ್ಳೋಣ, ಸರಿನಾ? ಹಾಂ ಸರಿ ಆಯಿತು. ಹೊರಗಡೆ ತುಂಬ ಚಳಿ ಇದೆ ಅನಿಸುತ್ತೆ. ಏನಾಗಲ್ಲ, ತುಂಬ ಒಳ್ಳೆ ಫೀಲ್ ಆಗುತ್ತೆ, ಬಾ ಹೋಗಿ ಬರೋಣ. ಹ್ಞೂ ಸರಿ ಆಯಿತು. ಹಗಲಿಗಿಂತ ರಾತ್ರಿನೇ ಎಷ್ಟು ಚೆನ್ನಾಗಿದೆ ಅಲ್ವಾ ಅರುಣ್? ಹಾಂ ಹೌದು ಪವಿತ್ರ. ತುಂಬ ಖುಷಿ ಆಗ್ತಿದೆ ಈ ರೀತಿ ನಿನ್ನ ಜೊತೆ ಇಷ್ಟೊತ್ತಲ್ಲಿ ನಡ್ಕೊಂಡು ಹೋಗ್ತಿರೋದು. ತುಂಬ ಒಳ್ಳೆ ಫೀಲಿಂಗ್. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳೋಕ್ಕೆ ಆಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅರುಣ್, ನನಗೆ ಇಷ್ಟು ಒಳ್ಳೆ ಲೈಫ್ ಕೊಟ್ಟಿದ್ದಕ್ಕೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆ ಪವಿತ್ರ ಹಂಗೆಲ್ಲ ಹೇಳ್ತೀಯಾ? ಅದು ನನ್ನ ಕರ್ತವ್ಯ, ಅದು ನನ್ನ ಜವಾಬ್ದಾರಿ ಅಲ್ವಾ? ನಮ್ಮ ಅಪ್ಪನ ಜೊತೆ ನಾನು ಮಾತಾಡಬೇಕು. ಅವ್ರಿಗೆ ನಾನು ಎಷ್ಟು ಖುಷಿಯಾಗಿದ್ದೀನಿ, ನನಗೆ ಎಷ್ಟು ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅಂತ ಅವ್ರಿಗೆ ನಾನು ಹೇಳಬೇಕು ಅಂತ ಆಸೆ ಆಗ್ತಿದೆ ಅರುಣ್. ಪಾಪ ಅಪ್ಪ ನನ್ನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ದಾರೋ, ನಮ್ಮ ಚಿಕ್ಕಮ್ಮ ನಮ್ಮ ಅಪ್ಪಂಗೆ ಎಷ್ಟು ಚುಚ್ಚಿ ಮಾತಾಡ್ತಿದ್ದಾರೋ, ಎಷ್ಟು ತೊಂದರೆ ಕೊಡ್ತಿದ್ದಾರೋ, ಎಷ್ಟು ಜಗಳ ಮಾಡ್ತಿದ್ದಾರೋ ಅಂತ ತುಂಬ ಬೇಜಾರಾಗ್ತಿದೆ. ಅಪ್ಪನೂ ನನ್ನ ಬಗ್ಗೆ ಚಿಂತೆ ಮಾಡ್ತಾರೆ. ನಾನು ಇಷ್ಟು ಖುಷಿಯಾಗಿದ್ದೀನಿ, ಇಷ್ಟು ಒಳ್ಳೆ ಹುಡುಗನ ಜೊತೆ ಇದ್ದೀನಿ ಅಂದರೆ ಅವ್ರು ಸಮಾಧಾನವಾಗಿರ್ತಾರೆ. ಒಂದಿನ ಅವ್ರನ್ನ ಮನೆಗೆ ಬರೋಕ್ಕೆ ಹೇಳ? ಆಯಿತು ಪವಿತ್ರ, ನಿನ್ನ ಖುಷಿಗೆ ನಾನು ಯಾಕೆ ಬೇಡ ಅನ್ಲಿ, ಬರೋಕ್ಕೇಳು. ಸರಿ ಆಯಿತು, ಫೋನ್ ಮಾಡಿ ಹೇಳ್ತೀನಿ. ತುಂಬ ಸುಂದರವಾಗಿದೆ ಈ ರಾತ್ರಿ. ಇಷ್ಟು ಶುದ್ಧವಾದ ತಂಪಾದ ವಾತಾವರಣದಲ್ಲಿ ಶುದ್ಧ ಮನಸ್ಸಿರೋ ಹುಡುಗನ ಜೊತೆ ನನ್ನ ಲೈಫ್ ಲಾಂಗ್ ನಡಿಬೇಕು ಅಂತ ಆಸೆ. ನನಗೂ ಅಷ್ಟೇ ಪವಿತ್ರ, ನೀನಂದರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ನೀನು ಒಬ್ಳಿದ್ರೆ ಸಾಕು, ಈ ಪ್ರಪಂಚನಾಗ ಗೆಲ್ತೀನಿ, ಅಷ್ಟು ಹುಚ್ಚು ಪ್ರೀತಿ ನೀನಂದರೆ. ನನಗೂ ಅಷ್ಟೇ ಅರುಣ್. ಹಾಂ ಅಷ್ಟೇ ಅಲ್ಲ, ಚೆನ್ನಾಗಿ ಓದಿ ಡಾಕ್ಟರ್ ಆದಮೇಲೆ ನಮ್ಮದೇ ಅಂತ ಒಂದು ಸ್ವಂತ ಹಾಸ್ಪಿಟ್ಲ್ ಕಟ್ಟಿಸ್ಬೇಕು ನಿನ್ನ ಹೆಸರಲ್ಲಿ. ಅದೇ ನನ್ನ ಲೈಫಲ್ಲಿ ದೊಡ್ಡ ಕನಸು. ಆ ಕನಸನ್ನ ನನಸು ಮಾಡೋಕ್ಕೆ ದೇವ್ರ ಶಕ್ತಿ ಕೊಟ್ಟರೆ ಸಾಕು. ಹಾಸ್ಪಿಟಲಾ? ಹಾಂ ಹೌದು ಪವಿತ್ರ, ತುಂಬ ದೊಡ್ಡ ಆಸೆ ಇದೆ. ನೀನು ಡಾಕ್ಟ್ರ್ ಓದಬೇಕು, ನಿನಗೋಸ್ಕರ ನಿನ್ನ ಹೆಸರಲ್ಲಿ ಆಸ್ಪತ್ರೆ ಕಟ್ಟಿಸ್ಬೇಕು. ಇದೇ ನನ್ನ ಲೈಫಿನ ಉದ್ದೇಶ. ಅದಕ್ಕೋಸ್ಕರ ನೀನು ಚೆನ್ನಾಗಿ ಓದಬೇಕು. ಖಂಡಿತ ಅರುಣ್, ಅದು ನನ್ನ ಆಸೆ ಮಾತ್ರ ಅಲ್ಲ, ನಿನ್ನ ಆಸೆ ಕೂಡ ಹೌದು. ಖಂಡಿತವಾಗ್ಲೂ ನಿನ್ನ ಆಸೆನ ನೆರವೇರಿಸ್ತೀನಿ. ನಾವು ಅಂದ್ಕೊಂಡಂಗೆ ನಮ್ಮದೇ ಒಂದು ಆಸ್ಪತ್ರೆ ಕಟ್ಟೋಣ, ಸರಿನಾ? ಸರಿ ಪವಿತ್ರ, ಆಯಿತು. ನಮ್ಮ ಲೈಫ್ ಮುಂದೆ ಹೆಂಗಿರುತ್ತೆ, ಮುಂದಿನ ಜೀವನ, ನಮ್ಮ ಭವಿಷ್ಯದ್ದು ಜೀವನ ಹೆಂಗಿರುತ್ತೆ ಅಂತ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗ್ತಿದೆ. ನೀನು ಡಾಕ್ಟ್ರು, ಒಂದೊಳ್ಳೆ ಮನೆ, ಒಂದೊಳ್ಳೆ ಹಾಸ್ಪಿಟಲು, ಇಬ್ಬರಿಗೂ ಹುಟ್ಟೋ ಮಗು, ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತಲ್ವಾ? ಹಾಂ ಹೌದು. ನನಗೆ ಬರೀ ಹಗಲು ರಾತ್ರಿ ಕೂತ್ರು ನಿಂತರು ಮಲಗಿದ್ರು ಏನೇ ಮಾಡ್ತಿದ್ರು ನನ್ನ ಕನಸದ್ದೇ ಯೋಚನೆ. ಹಂಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಬರೀ ಇದೇ ಯೋಚನೆ. ಎಷ್ಟಾದರೂ ಕಷ್ಟ ಆಗಲಿ, ಏನಾದರೂ ಆಗಲಿ, ನನ್ನ ಗುರಿ ಎಲ್ಲ, ನನ್ನ ಆಸೆ ಎಲ್ಲ ನೆರವೇರಿಸ್ಕೊತೀನಿ. ಆ ನಂಬಿಕೆ ನನಗಿದೆ ಪವಿತ್ರ, ನಿನಗೂ ಇದೆ ಅಲ್ವಾ? ಹೌದು ಅರುಣ್, ನನಗೆ ಎಲ್ಲ ಆಸೆಗಳಿಗಿಂತ ನೀನು ನನ್ನ ಜೊತೆ ಇರೋದು, ನಾನು ನಿನ್ನ ಜೊತೆ ಇರೋದೇ ಅತಿ ದೊಡ್ಡ ಆಸೆ. ನೀನಿದ್ರೆ ಎಲ್ಲನೂ ಚಂದ. ಸರಿ, ನಮ್ಮ ಲೈಫು ನಾವು ಅಂದ್ಕೊಂಡಂಗೆ ಇದ್ದೇ ಇರುತ್ತೆ, ಹಾಗೇ ಆಗುತ್ತೆ, ಯೋಚನೆ ಮಾಡಬೇಡ. ಸರಿ ಮನೆಗೆ ಹೋಗೋಣವಾ? ನಿದ್ದೆ ಬಂತಾ? ಇಲ್ಲ ಅರುಣ್, ನಿದ್ದೆನೇ ಬರ್ತಿಲ್ಲ. ಹ್ಞೂ ಹೌದಾ, ಏನು ಮಾಡೋಣ? ಸರಿ, ಇಲ್ಲೇ ಒಂದು ಪಕ್ಕದಲ್ಲಿ ಮಠ ಇದೆ, ಒಂದೇ 1 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಸಿಗುತ್ತೆ, ಹೋಗೋಣವಾ? ಹೌದಾ? ಹಾಂ ಸರಿ ನಡಿ ಹೋಗೋಣ. ನನಗೂ ದೇವ್ರ ಸನ್ನಿಧಿಲಿ ಕುತ್ಕೊಬೇಕು ಅಂತ ತುಂಬ ಆಸೆ ಇದೆ. ಒಳ್ಳೇದೇ ಆಯಿತು, ಹೋಗೋಣ. ಸರಿ ಬಾ ಹೋಗೋಣ. ಮತ್ತೆ ಬೇರೆ ಇನ್ನೇನು ಆಸೆ ಇದೆ ಪವಿತ್ರ ನಿಂಗೆ? ನನ್ನ ಲೈಫಲ್ಲಿ ನಾನು ಚಿಕ್ಕ ವಯಸ್ಸಿಂದನೂ ಅಂದ್ಕೊಂಡಿದ್ದು ಒಂದೇ ಆಸೆ ಅರುಣ್, ಅದು ನಿನಗೂ ಗೊತ್ತು. ಅದು ಬಿಟ್ಟರೆ ಬೇರೆ ಏನೂ ಆಸೆ ಇಲ್ಲ. ಇವಾಗ ಆಸೆ ಇರೋದು ನಿನ್ನ ಜೊತೆ ಯಾವಾಗಲೂ ನನ್ನ ಕೊನೆ ಉಸಿರು ಇರೋ ತನಕನೂ ಇರಬೇಕು ಅಂತ ಅಷ್ಟೇ. ನೀನೇ ನನ್ನ ಪಾಲಿನ ದೇವರು ಅರುಣ್, ನೀನೇ ನನಗೆ ದೇವ್ರ ಥರ. ಇಷ್ಟು ಇಕ್ಕಟ್ಟಲ್ಲಿರೋ ಜೀವನನ ಇಷ್ಟು ಸುಂದರವಾಗಿ, ಇಷ್ಟು ಪ್ರೀತಿಯಿಂದ ಇರೋಂಗೆ ಮಾಡಿದ್ಯಾ. ಅಯ್ಯೋ ಪವಿತ್ರ, ಯಾಕೆ ದೇವರು ಅಂತೆಲ್ಲ ಅಂತೀಯ? ಬಾ. ಎಷ್ಟು ಸಮಾಧಾನ ಇದೆ ಅಲ್ವಾ ಅರುಣ್ ಇಲ್ಲಿ? ಹಾಂ ಹೌದು ಪವಿತ್ರ, ಈ ಪ್ರಸಾದ ಕೊಡ್ತಿದ್ದಾರಂತೆ, ತಗೊಂಬರ್ತೀನಿ, ಇಲ್ಲೇ ಕೂತ್ಕೋ. ಹಾಂ ಸರಿ ಆಯಿತು, ತಗೊಂಬಾ. ಪ್ರಸಾದ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು, ಒಳ್ಳೆಯ ಸಮಯ. ದೇವ್ರೇ, ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ಇಂಥ ಒಬ್ಬ ಒಳ್ಳೆ ಗಂಡನ ಕೊಟ್ಟಿದ್ಯಾ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಲೈಫಲ್ಲಿ ಏನು ತೊಂದರೆನೇ ಇಲ್ಲ ಅಂತ ಫೀಲ್ ಆಗ್ತಿದೆ ನನಗೆ. ಇಷ್ಟು ಒಳ್ಳೆ ತಂಪಾದ ಸಮಯದಲ್ಲಿ ನಿಮ್ಮ ಸನ್ನಿಧಿಗೆ ಬಂದಿರೋದು
ಮನ್ಸಿಗೆ ತುಂಬ ಸಮಾಧಾನ ಅನಿಸ್ತಿದೆ ದೇವ್ರೆ. ಅರುಣ್ ಜೊತೆ ನಾನು ಯಾವಾಗಲೂ 100 ವರ್ಷ ಹಿಂಗೆ ಬದುಕಬೇಕು. ನಾವಿರೋವರೆಗೂ ನಿನ್ನ ಸನ್ನಿಧಾನಕ್ಕೆ ಬರ್ತಾನೆ ಇರಬೇಕು ಜೊತೆಯಾಗಿ. ಅದೇ ಆಸೆ ದೇವ್ರೆ. ನನಗೆ ಡಾಕ್ಟರ್ ಆಗಬೇಕು ಅಂತ ಆಸೆ, ಅದನ್ನ ನೆರವೇರಿಸ್ಬೇಕು ಅಂತ ಅವನ ಆಸೆ. ಇಬ್ರಾಸೇನೂ ಒಂದೇ, ಅದನ್ನ ನೆರವೇರಿಸು ತಂದೆ. ನಿನ್ನಿಂದ ಎಲ್ಲ ಸಾಧ್ಯ. ತಗೋ ಪವಿತ್ರ. ವಾವ್, ಪುಳಿಯೋಗ್ರೆ ಮತ್ತೆ ಪಾಯಸ. ನೋಡು ಅರುಣ್, ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅನ್ಸುತ್ತೆ. ಜೊತೆಲಿ ಕರ್ಸ್ಕೊಂಡು ಅವ್ನು ಪ್ರಸಾದ ಕೊಟ್ಟಿದ್ದಾನೆ. ತುಂಬಾ ಖುಷಿ ಆಗ್ತಿದೆ ಅಲ್ವಾ? ಹಾ ಹೌದು ಪವಿತ್ರ, ದೇವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಹಾ ಹಾ ಆಮೇಲೆ ನೀನು ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ಅಂತ ನಾವಿಬ್ರು ಸೇರಿ ಇಲ್ಲೊಂದು ಹರಕೆ ಕಟ್ಟೋಣ, ಸರಿನಾ? ಅರ್ಕೆನಾ? ಹಾ ಹೌದು ಪವಿತ್ರ, ಎಲ್ಲರೂ ಹೇಳ್ತಾರೆ ಈ ದೇವರು ತುಂಬ ಪವರ್ಫುಲ್ಲು. ಒಳ್ಳೆ ಮನಸ್ಸಿಂದ ಶ್ರದ್ಧೆಯಿಂದ ಯಾರು ಏನೇ ಬೇಡ್ಕೊಂಡ್ರು ಅದು ತಡ ಆದರೂ ಸಿಕ್ಕೇ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಪವಿತ್ರ. ನಾವು ಹರಕೆ ಕಟ್ಟೋಣ ನೀನು ಡಾಕ್ಟರ್ ಆಗಬೇಕು ಅಂತ. ಹ್ಞೂ ಸರಿ ಅರುಣ್, ಆಯ್ತು. ಇಲ್ಲೇ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ಅಲ್ವಾ ಈ ಮಠ ಇರೋದು. ನಾವಿಬ್ರು ಇನ್ಮೇಲೆ ಯಾವಾಗಲೂ ಇಲ್ಲೇ ಬರೋಣ. ತುಂಬ ಭಯಭಕ್ತಿಯಿಂದ ಶ್ರದ್ಧೆಯಿಂದ ಬೇಡ್ಕೊಂಡ್ರೆ ದೇವ್ರು ಖಂಡಿತ ಇನ್ನ ಅನ್ನಲ್ಲ. ನೀನು ಡಾಕ್ಟರ್ ಆಗೇ ಆಗ್ತೀಯ ಅಂತ ಇನ್ನೂ ಭರವಸೆ ಜಾಸ್ತಿ ಆಯಿತು ನನಗೆ ಇಲ್ಲಿಗೆ ಬಂದಮೇಲೆ. ಪ್ರಸಾದ ತಿನ್ನು. ನಮ್ಮ ಮನಸ್ಸಲ್ಲಿ ಇರೋದನ್ನೆಲ್ಲ ದೇವ್ರ ಹತ್ರ ಬೇಡ್ಕೊಂಡು ಹರಕೆ ಕಟ್ಕೊಳ್ಳೋಣ. ಮುಂದೊಂದು ದಿನ ಹರಕೆ ತೀರ್ಸಕ್ಕೆ ಇದಕ್ಕಿಂತ ಹೆಚ್ಚು ಖುಷಿಯಿಂದ ಇಲ್ಲಿಗೆ ಬರೋಣ. ಹರಕೆ ತೀರ್ಸಕ್ಕೆ ಮಾತ್ರ ಅಲ್ಲ, ಅವಾಗವಾಗ ಇಲ್ಲಿಗೆ ಬರೋಣ, ತುಂಬ ಖುಷಿ ಆಗುತ್ತೆ ಅಲ್ವಾ? ಹಾಂ ಹೌದು ಅರುಣ್, ನನಗಂತೂ ಈ ಜಾಗ ತುಂಬ ಇಷ್ಟ ಆಯ್ತು. ಇಲ್ಲಿ ತುಂಬ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಅನಿಸ್ತಿದೆ ಅಲ್ವಾ? ಹಾ, ದೇವ್ರು ನೆಲೆಸಿರೋ ಜಾಗ, ಸಮಾಧಾನ ಇಲ್ಲೇ ಇರುತ್ತಾ? ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ದೇವ್ರು ಸೂಚನೆ ಕೊಡ್ತಿದ್ದಾನೆ ಅನ್ಸುತ್ತೆ. ನನಗಂತೂ ತುಂಬ ತುಂಬ ಖುಷಿ ಆಗ್ತಿದೆ. ಇನ್ನೂ ನನಗೆ ಭರವಸೆ ತುಂಬ ಜಾಸ್ತಿ ಬಂದಿದೆ. ದೇವರು ನನಗೆ ಎಲ್ಲ ಶಕ್ತಿನೂ ಕೊಡಲಿ. ನೀನು ಖುಷಿಯಾಗಿರ್ಬೇಕು, ಅದೇ ನನಗೆ ಆಸೆ. ಯಾವಾಗಲೂ ನನಗೋಸ್ಕರನೇ ಕೇಳ್ಕೊತೀಯ. ನಿನಗೋಸ್ಕರ ಏನಾದರೂ ಕೇಳ್ಕೊ ಅರುಣ್. ನನಗೋಸ್ಕರ ಯಾಕೆ? ನಾನು ಇಲ್ಲಿವರೆಗೂ ನನಗಿದು ಬೇಕೇ ಬೇಕು ದೇವ್ರೆ ಅಂತ ನಾನು ಯಾವತ್ತೂ ಕೇಳಿಲ್ಲ. ಕೇಳ್ಕೊಂಡಿದ್ದು ಏನು ಗೊತ್ತಾ? ಏನು? ನೀನು ಮಾತ್ರ. ಅದನ್ನು ಬಿಟ್ಟರೆ ನಂಗೆ ಬೇಕು ಅಂತ ಹಠ ಮಾಡಿ ದೇವ್ರನ್ನ ಏನೂ ಕೇಳಿಲ್ಲ. ಅದು ಬಿಟ್ಟರೆ ಇವತ್ತೇ ನಿನ್ನ ಜೊತೆಯಾಗಿ ಬಂದು ನೀನು ಡಾಕ್ಟ್ರ್ ಆಗಬೇಕು ಅಂತ ದೇವ್ರ ಹತ್ರ ಹಠ ಮಾಡಿ ಹರಕೆ ಕಟ್ತೀನಿ. ದೇವ್ರಿಲ್ಲ ಅನ್ನೋ ಮಾತೇ ಇಲ್ಲ. ಸರಿ, ಟೈಮ್ ಆಗುತ್ತೆ. ನೀನು ಬೆಳಿಗ್ಗೆ ಬೇಗ ಎದ್ದು ಓದ್ಕೊಬೇಕಲ್ವಾ? ಬೇಗ ಹೊರಡೋಣ, ಒಳಗೋಗಿ ಬರೋಣ ಬಾ. ಸರಿ ಅರುಣ್, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.